ಮೋಕ್ಷದ ಹಾದಿಯನ್ನ ತೋರಿಸೋದಕ್ಕೆ, ಹಾಗೆಯೇ ಜೀವನದ ಈ ಪ್ರಯಾಣದಲ್ಲಿ ಬರುವಂತಹ ಅಪಾಯಗಳನ್ನ, ಅದರ ಬಲೆಗಳನ್ನ ನಿವಾರಿಸೋದಕ್ಕೆ ಗುರುಗಳನ್ನ ಪರಿಪರಿಯಾಗಿ ಪ್ರಾರ್ಥಿಸುವ ಸ್ತೋತ್ರ ಅಂದ್ರೆ ಅದು ಗುರುಪಾದುಕ ಸ್ತೋತ್ರ. ಜೀವನದ ಜಂಜಾಟದಲ್ಲಿ ಕದಡೋಗಿರುವ ಮನಸ್ಸನ್ನ ಶಾಂತಗೊಳಿಸುವ, ಸಾಂತ್ವನ ನೀಡುವ ಮತ್ತೆ ಉನ್ನತಕ್ಕೇರಿಸು ಏರಿಸುವಂತಹ ಸ್ತೋತ್ರ ಅಂದ್ರೆ ಅದು ಶ್ರೀ ಆದಿಶಂಕರಾಚಾರ್ಯರ ಪವಿತ್ರ ಪ್ರಾರ್ಥನೆಯ ಹೃದಯ ಸ್ಪರ್ಶಿ ಸ್ತೋತ್ರವಾದ ಶ್ರೀ ಗುರುಪಾದುಕ ಸ್ತೋತ್ರ. ಗುರುವಿನ ಮೇಲಿನ ದೈವಿಕ ಪ್ರೀತಿಯಿಂದ ತುಂಬಿರುವಂತಹ ಈ ಸ್ತೋತ್ರವು ನಮ್ಮ ಹೃದಯದ ಸ್ವರಮೇಳಗಳನ್ನ ಮುಟ್ಟೋದಂತೂ ಖಚಿತ. ಇದರಲ್ಲಿ ಗುರುವಿನ ಪಾದವನ್ನ ಗಟ್ಟಿಯಾಗಿ ಹಿಡಿದ್ರೆ ಆತ್ಮದ ಅರಿವು ಅಥವಾ ಆತ್ಮಜ್ಞಾನದ ಮಾರ್ಗವು ತೆರೆಯುತ್ತೆ ಅನ್ನೋದನ್ನ ತಿಳಿಸ್ತಾರೆ. ಯಾವಾಗ ಆತ್ಮಜ್ಞಾನ ಪ್ರಾಪ್ತಿಯಾಗುತ್ತೋ ಆಗ ನಮ್ಮಲ್ಲಿರುವಂತಹ ಅಜ್ಞಾನ, ದುಃಖ, ಕಷ್ಟಗಳು ಇವೆಲ್ಲವೂ ಸಹ ನಿವಾರಣೆಯಾಗತ್ತೆ. ಹಾಗಾಗಿ ಈ ಗುರುಪಾದುಕಾ ಸ್ತೋತ್ರ ಅಂತಹ ಗುರುವಿಗೆ ಸಮರ್ಪಿತವಾಗಿರುವಂತಹ ಸ್ತೋತ್ರ. ಅನಂತ ಜೀವನ ಸಾಗರವನ್ನ ದಾಟೋದಕ್ಕೆ ಸಹಾಯ ಮಾಡುವ ದೋಣಿ ಇದ್ದಂಗೆ ಈ ಗುರುಪಾದುಕ ಸ್ತೋತ್ರ. ಗುರುವಿನ ಪಾದುಕೆಗಳನ್ನ ವೈಭವೀಕರಿಸುವ ಅತ್ಯಂತ ಶಕ್ತಿಶಾಲಿಯಾದ ಮಂತ್ರ ಅಂದ್ರೆ ಅದು ಗುರುಪಾದುಕ ಸ್ತೋತ್ರದಲ್ಲಿ ಬರುವಂತಹ ಮಂತ್ರಗಳು. ಈ ಮಂತ್ರವು ಗುರುವಿನ ಕೃಪೆಯನ್ನ ಸ್ವೀಕರಿಸೋದಕ್ಕೆ ನಮ್ಮನ್ನ ಅನುವು ಮಾಡಿಕೊಡುತ್ತೆ. ಸಾವಿರಾರು ವರ್ಷಗಳ ಹಿಂದೆ ಶ್ರೀ ಆದಿಶಂಕರಾಚಾರ್ಯರು ರಚಿಸಿದ ಗುರುಪಾದುಕ ಸ್ತೋತ್ರ ಯಾವುದೇ ಅನ್ವೇಷಕರಿಗೆ ಗುರುಗಳ ಅನುಗ್ರಹದ ಮಹತ್ವವನ್ನ ವ್ಯಕ್ತಪಡಿಸುವ ಪ್ರಸಿದ್ಧ ಸಂಸ್ಕೃತ ಮಂತ್ರ ಇದಾಗಿದೆ. ಈ ಗುರುಪಾದುಕ ಸ್ತೋತ್ರ ಒಬ್ಬರ ಜೀವನದಲ್ಲಿ ಗುರುವಿನ ಪ್ರಾಮುಖ್ಯತೆಯನ್ನ ತಿಳಿಸುತ್ತೆ. ಈ ಸ್ತುತಿಯು ಒಬ್ಬ ವಿದ್ವಾಂಸನ ಅನೇಕ ಗುಣಗಳನ್ನ ಮತ್ತೆ ಗುರುವಿನ ಮಾರ್ಗದರ್ಶನದಲ್ಲಿ ಅನ್ವೇಷಕನ ಜೀವನ ಹೇಗೆ ರೂಪಾಂತರಗೊಳ್ಳುತ್ತೆ ಅನ್ನೋದನ್ನು ಸಹ ತಿಳಿಸುತ್ತೆ. ಆದಿಶಂಕರಾಚಾರ್ಯರು ತಮ್ಮ ಆಧ್ಯಾತ್ಮಿಕ ಗುರುವನ್ನ ಹುಡ್ಕೋತಾ ನರ್ಮದಾ ನದಿಯ ದಡದಲ್ಲಿ ನಡೀತಿದ್ದಾಗ ಅವರು ಒಂದು ಗುಹೆಯನ್ನ ನೋಡಿದ್ರಂತೆ. ಆ ಗುಹೆ ಹೊರಗಡೆ ಶ್ರೀ ಗೋವಿಂದ ಭಗವತ್ಪಾದಕರ ಪಾದುಕೆಗಳನ್ನ ನೋಡ್ತಾರೆ. ನೋಡಿದ ತಕ್ಷಣನೇ ಈ ಪಾದುಕೆಗಳು ನಮ್ಮ ಗುರುವಾಗಲಿರುವವರಿಗೇ ಸೇರಿದವುಗಳು ಅಂತ ಹೇಳಿ ಗುರುತಿಸ್ಬಿಡ್ತಾರೆ. ಅವರು ಹುಡುಕ್ತಿದ್ದಂತಹ ಗುರುಗಳ ಸಾನ್ನಿಧ್ಯ ಸಿಕ್ತು ಅಂತ ಅವರಿಗೆ ತಿಳಿತಿದ್ದಂತೆ ಅವರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗ್ಬಿಡತ್ತೆ. ಗುರುಪಾದುಕೆಗಳನ್ನ ಕಂಡಂತಹ ಅವರಲ್ಲಿ ಅಪಾರವಾದ ಭಕ್ತಿ ಉಕ್ಕಿ ಹರಿಯೋದಕ್ಕೆ ಪ್ರಾರಂಭಿಸುತ್ತೆ. ಆಗ ಅಲ್ಲೇ ಆ ಕ್ಷಣದಲ್ಲೇ ಭಕ್ತಿ ಪರವಶರಾಗಿ ಈ ಗುರುಪಾದುಕಾ ಸ್ತೋತ್ರವನ್ನ ರಚಿಸಿ ಹಾಡೋದಕ್ಕೆ ಪ್ರಾರಂಭಿಸ್ತಾರೆ. ಗುರುವಿನ ಪಾದುಕೆಗಳಲ್ಲಿ ಒಂದು ಸತ್ಯ ಅಥವಾ ಆತ್ಮಜ್ಞಾನವನ್ನ ಪ್ರತಿನಿಧಿಸುತ್ತೆ. ಮತ್ತೆ ಆ ಪಾದುಕೆಯಲ್ಲಿ ಗುರುವಿನ ಇರುವಿಕೆಯನ್ನ ಅನುಭವಕ್ಕೆ ತಂದುಕೊಡುತ್ತೆ. ಅಲ್ಲಿ ಕಂಡಂತಹ ಆತನನ್ನ ನಮ್ಮ ಹೃದಯದಲ್ಲಿ ಕಾಣಬೇಕು. ಅದಕ್ಕಾಗಿ ನಮ್ಮನ್ನ ನಾವೇ ಜಾಗೃತಗೊಳಿಸ್ಕೊಳ್ಬೇಕು ಅನ್ನೋದನ್ನ ಅದು ತಿಳಿಸುತ್ತೆ. ಮತ್ತೊಂದು ಪಾದುಕೆ ಇತರ ಜನರನ್ನ ಜಾಗೃತಗೊಳಿಸುವ ಸಂಕೇತ ಆಗಿದೆ. ಬೆಳಗುತ್ತಿರುವ ಮೇಣದ ಬತ್ತಿ ಇತರ ಮೇಣದ ಬತ್ತಿಗಳನ್ನ ಬೆಳಗಿಸೋ ಹಾಗೆ ಗುರು ಪರಮ ಸತ್ಯವನ್ನ ಅರಿತುಕೊಂಡಿರೋ ಕಾರಣದಿಂದಾಗಿ ಅವರ ಜೀವನ ಇತರರನ್ನ ಜಾಗೃತಗೊಳಿಸೋದಕ್ಕೆ ಸಹಾಯ ಆಗುತ್ತೆ. ನಾವು ಪರಮ ಸತ್ಯವನ್ನ ಅರಿತುಕೊಂಡಿರುವಂತಹ ಆ ಪರಮ ಗುರುವಿನ ಪಾದುಕೆಗಳನ್ನ ಪೂಜಿಸುವಾಗ ಆ ಪರಮ ಸತ್ಯನನ್ನೇ ಪೂಜಿಸ್ತಿದ್ದೀವಿ ಅನ್ನುವಂತಹ ಭಾವ ನಮ್ಮಲ್ಲಿರ್ಬೇಕು. ಆ ಪರಮ ಸತ್ಯವೇ ನಮ್ಮ ಹೃದಯದಲ್ಲಿ ನೆಲೆಗೊಂಡಿದೆ ಅನ್ನುವಂತಹ ಪ್ರಜ್ಞೆ ನಮ್ಮಲ್ಲಿ ಮೂಡ್ಬೇಕು. ಆ ಪರಮ ಸತ್ಯ ಅಂದ್ರೆ ಅದು ಯಾವುದು? ಆತನೇ ಪರಮಾತ್ಮ. ಯಾಕಪ್ಪ ಅಂದ್ರೆ ಆ ಪರಮಾತ್ಮನನ್ನ ನೋಡ್ಬೇಕಾದ್ರೆ
ಆ ಪರಮಾತ್ಮನನ್ನ ಅರಿತುಕೊಳ್ಬೇಕಾದ್ರೆ, ಆತನನ್ನ ಅನುಭವಿಸಬೇಕಾದ್ರೆ, ಅದು ಆತನು ಅನುಮತಿಸಿದರೆ ಮಾತ್ರ ಸಾಧ್ಯ ಆಗೋದು. ಆ ಪರಮಾತ್ಮನನ್ನ ನೋಡ್ಬೇಕಾದ್ರೆ, ಆತನನ್ನ ಅರಿತುಕೊಳ್ಬೇಕಾದ್ರೆ, ಆತನೇ ಆತನನ್ನ ತೋರಿಸ್ಕೊಡ್ಬೇಕು. ಅಂದ್ರೆ ಪರಮಾತ್ಮನೇ ಗುರುವಿನ ರೂಪದಲ್ಲಿ ಬಂದು ತನ್ನನ್ನ ತಾನು ನಮ್ಗೆ ತೋರಿಸಿದರೆ, ಅರ್ಥೈಸಿದರೆ ಮಾತ್ರವೇ ಸಾಧ್ಯ ಆಗೋದು. ಅಲ್ಲಿಗೆ ಆ ಗುರುವೇ ಪರಮ ಸತ್ಯ, ಆತನೇ ಸರ್ವವ್ಯಾಪಿ, ಸರ್ವಶಕ್ತ, ಸರ್ವಜ್ಞ, ಆತನೇ ವಾಸ್ತವ, ಆತನನ್ನೇ ನಾವು ಈಶ್ವರ ಅಂತ ಕರೆಯೋದು. ನಾವು ಇನ್ನೂ ಸತ್ಯವನ್ನ ಅರ್ಥಕೊಳ್ದಿದ್ರುನು ಪಾದುಕೆಗಳನ್ನ ಪೂಜಿಸುವ ಮೂಲಕ ನಮ್ಮ ಮನವನ್ನ ಎಚ್ಚರಗೊಳಿಸ್ಕೋಬೇಕು. ನಮ್ಮನ್ನ ನಾವು ಜಾಗೃತಗೊಳಿಸ್ಕೋಬೇಕು. ಈ ಶಿವಲಿಂಗ ಇದೆಯಲ್ಲ, ಶಿವಲಿಂಗವು ಶಿವನನ್ನ ಪ್ರತಿನಿಧಿಸುತ್ತೆ. ಶಾಲಿಗ್ರಾಮವು ವಿಷ್ಣುವನ್ನ ಪ್ರತಿನಿಧಿಸುತ್ತೆ. ಹಾಗೇನೆ ಪಾದುಕೆಗಳು ಗುರುಗಳನ್ನ ಪ್ರತಿನಿಧಿಸುತ್ತೆ. ಸಾಕ್ಷಾತ್ ಗುರುವಿನ ಪಾದಗಳು ಲಭಿಸುವ ಪುಣ್ಯ ನಮ್ಮಲ್ಲಿದ್ರೆ ನಮ್ಮಂತಹ ಪುಣ್ಯವಂತರು ಬೇರೊಬ್ರಿಲ್ಲ. ಅಂತಹ ಪುಣ್ಯ ಇಲ್ದಿದ್ರೂ ಪರವಾಗಿಲ್ಲ. ಗುರುಗಳ ಪಾದುಕಾ ಪೂಜೆಯ ಮೂಲಕ ಗುರುಗಳ ಕೃಪಾ ಕಟಾಕ್ಷಕ್ಕೆ ಒಳಗಾಗಿ ಆ ಪರಮ ಸತ್ಯನ ಕಡೆಗೆ ನಮ್ಮ ಮೊದಲ ಹೆಜ್ಜೆಯನ್ನಂತೂ ಇಡಬಹುದು. ಆದ್ರೂ ನಮ್ಮನ್ನ ಒಂದು ಪ್ರಶ್ನೆ ಕಾಡಬಹುದು. ಆ ಪರಮ ಸತ್ಯನನ್ನ, ಅಂದ್ರೆ ಆ ಪರಮಾತ್ಮನನ್ನ ನಾನು ಅರ್ಥಕೊಳ್ಳೋದಾದ್ರೂ ಹೇಗೆ? ಆತನನ್ನ ತಿಳ್ಕೋಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅನ್ನುವಂತಹ ಪ್ರಶ್ನೆ. ಆತ್ಮದ ಬಗೆಗಿನ ಜ್ಞಾನ ಆ ಪರಮ ಸತ್ಯನನ್ನ ತಿಳಿದುಕೊಳ್ಳೋದಕ್ಕೆ ನೇರವಾದ ಮಾರ್ಗ. ಆತ್ಮಜ್ಞಾನವನ್ನ ಪಡೆಯೋದಕ್ಕೆ ನಮ್ರತೆ ಅನ್ನುವಂಥದ್ದು ನಮ್ಮಲ್ಲಿ ತುಂಬಾ ಅಗತ್ಯ. ಗೀತೆಯ 13ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ಅಮಾನಿತ್ವಂ ಅಡಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ. ಅಮಾನಿತ್ವಂ ಅಂದ್ರೆ ನಮ್ರತೆ. ಪಾದುಕೆಯ ಆರಾಧನೆಯು ನಮ್ಮಲ್ಲಿ ಆ ನಮ್ರತೆಯನ್ನ ತಂದುಕೊಡುತ್ತೆ, ನಮ್ರತೆಯನ್ನ ಪ್ರತಿನಿಧಿಸುತ್ತೆ. ನಾವು ಹಿರಿಯರ ಅಥವಾ ಗುರುಗಳ ಪಾದಗಳನ್ನ ಮುಟ್ಟದಾಗ ಅಥವಾ ಆ ಪಾದುಕೆಗಳನ್ನ ಪೂಜಿಸುವಾಗ ನಾವು ನಮ್ಮ ದೇಹದ ಅತ್ಯುನ್ನತ ಭಾಗವಾದ ತಲೆಯನ್ನ ಕೆಳಗಿನ ಭಾಗವಾದ ಪಾದಗಳಿಗೆ ಭಾಗಿಸಿ ನಮಸ್ಕರಿಸ್ತೀವಿ. ಈ ತಲೆಯು ಅಹಂಕಾರದ ಭಾಗವಾಗಿರುವಂತಹ ಕಾರಣ ನಾವು ಆ ವಿಶ್ವಚೇತನನ ಸಮಾನವಾದ ಗುರುಗಳ ಪಾದುಕೆಗೆ ತಲೆಬಾಗಿ ನಮಸ್ಕರಿಸಿ ನಮ್ಮ ಅಹಂಕಾರವನ್ನ ಅವನ ಪಾದ ಕಮಲಗಳಿಗೆ ಸಮರ್ಪಿಸಿ ಶರಣಾಗತಿಯನ್ನ ಹೊಂದುತ್ತೀವಿ. ಈ ರೀತಿಯಾಗಿ ಒಬ್ಬ ವ್ಯಕ್ತಿಯು ವಿನಮ್ರನಾದಾಗ ವ್ಯಕ್ತಿ ತುಂಬಾ ಮುಕ್ತನಾಗ್ತಾನೆ, ಜ್ಞಾನವನ್ನ ಪಡೆಯೋದಕ್ಕೆ ಸಿದ್ಧನಾಗ್ತಾನೆ. ತನ್ನದಾದ ಅಧಿಕಾರ, ಹಣ, ಆನಂದ, ಸೌಂದರ್ಯ, ಖ್ಯಾತಿ ಎಲ್ಲವನ್ನು ಸಹ ಗುರುಗಳ ಪಾದ ಕಮಲಗಳಿಗೆ ಸಮರ್ಪಿಸಿ ಎಲ್ಲದರಿಂದಲೂ ಸಹ ಆತ ಮುಕ್ತನಾಗ್ಬಿಡ್ತಾನೆ. ಅಂತಹ ವ್ಯಕ್ತಿ ಸತ್ಯವನ್ನ ತಿಳಿದುಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡಲು ಸಿದ್ಧನಾಗಿರ್ತಾನೆ. ಈ ರೀತಿಯಾಗಿ ಪಾದುಕೆಗಳು ಗುರಿ ಮತ್ತು ಮಾರ್ಗವನ್ನ ನಮ್ಗೆ ತೋರಿಸ್ಕೊಡ್ತವೆ. ನನಗೆ ಇಲ್ಲೊಂದು ಕತೆ ನೆನಪಿಗೆ ಬರ್ತಾ ಇದೆ, ಅದನ್ನೊಂದ್ಸಲ ಹೇಳ್ತೀನಿ. ಒಮ್ಮೆ ಒಬ್ಬ ರಾಜನಿಗೆ ಪರಮ ಸತ್ಯವನ್ನ, ಅಂದ್ರೆ ಆ ಪರಮಾತ್ಮನನ್ನ ಅರಿತ್ಕೋಬೇಕು ಅನ್ನುವಂತಹ ಭಾವ ಉಂಟಾಗ್ತಂತೆ. ಆತ ಅದಕ್ಕಾಗಿ ಊರ ಹೊರ ವಲಯದಲ್ಲಿ ವಾಸವಾಗಿದ್ದಂತಹ ತನ್ನ ಗುರುವಿನ ಬಳಿಗೆ ಹೋಗಿ, ದಯವಿಟ್ಟು ನನಗೆ ಸತ್ಯದ ಕಡೆಗೆ ಮಾರ್ಗದರ್ಶನ ನೀಡಬಹುದೇ ಅಂತ ಕೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಆಗಬಹುದು, ಆದರೆ ನೀವು ಇಲ್ಲಿನೇ ವಾಸಿಸ್ಬೇಕು. ನಿಮ್ಮ ಅರಮನೆಯನ್ನೆಲ್ಲ ತೊರೆದು ಇಲ್ಲೇ ವಾಸಿಸ್ಬೇಕು. ಆದರೆ ನನ್ನ ಗುಡಿಸಲಲ್ಲಿ ನನಗೆ ವಸತಿ ಅಥವಾ ಜಾಗ ಇಲ್ಲದ ಕಾರಣ ನೀವು ಹೊರಗೆ ಹಂದಿಗಳ ಗೂಡಿನಲ್ಲಿ ವಾಸಿಸಬೇಕಾಗತ್ತೆ ಅಂತ ಹೇಳ್ತಾನೆ. ಆಗ ರಾಜ
ಹಂದಿ ಮರಿಗಳ ಗೂಡಿನಲ್ಲೇ? ಸಾಧ್ಯನೇ ಇಲ್ಲ, ನನ್ನಿಂದ ಅಂತೂ ಸಾಧ್ಯ ಇಲ್ಲ ಅಂತ ಹೇಳಿ ಅವನು ಹಿಂತಿರುಗ್ಬಿಡ್ತಾನೆ. ಅವನು ಸರಿ, ಅದ್ ನನ್ನ ಕಡೆಯಿಂದ ಆಗಲ್ಲಪ್ಪ, ಸುಮ್ಮನೆ ರಾಜ್ಯಭಾರ ಮಾಡ್ಕೊಂಡೇ ಇದ್ಬಿಡೋಣ ಅಂತ ಇನ್ನೂ ಕೆಲವು ವರ್ಷಗಳ ಕಾಲ ಅವನು ರಾಜ್ಯವನ್ನ ಆಳ್ಕೊತಾ ಹೋಗ್ತಾನೆ. ಆದಾಗ್ಯೂ ಸಹ ಅವನಿಗೆ ಜಗತ್ತಿನಲ್ಲಿ ನಿಜವಾಗಿರುವಂತಹ ಸಂತೋಷ ಸಿಗಲ್ಲ. ಅವನಿಗೆ ಮತ್ತೆ ಬೇಸರ ಕಾಡ್ಲಿಕ್ಕೆ ಶುರು ಆಗುತ್ತೆ. ಅದರಿಂದಾಗಿ ಆತನಿಗೆ ಎಲ್ಲವೂ ಸಹ ಅನಾನುಕೂಲ ಮತ್ತೆ ಭ್ರಮ ನಿರಸನ ತರ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ. ಆತ ಮತ್ತೆ ಗುರುವಿನ ಬಳಿಗೆ ಹಿಂತಿರುಗ್ತಾನೆ. ಗುರು, ನೀವು ಹಂದಿಮರಿಯ ಗೂಡಿನಲ್ಲಿ ಇರ್ಬೇಕಾಗತ್ತೆ ಅಂತ ನಾನು ಆಗ್ಲೇ ನಿಮ್ಗೆ ಹೇಳಿದ್ದೆ ಅಲ್ವಾ? ನೀವು ಸಿದ್ಧರಿದ್ದರೆ ನಾವು ಈ ಕ್ಷಣದಿಂದನೇ ಸಾಧನೆ ಪ್ರಾರಂಭಿಸಬಹುದು ಅಂತ ಹೇಳ್ತಾನೆ. ಆಗ ರಾಜ ಹೇಳ್ತಾನೆ, ನನಗೆ ನಿಜವಾಗಿನೂ ಸತ್ಯವನ್ನ ತಿಳ್ಕೋಬೇಕಾಗಿದೆ. ಆದರೆ ಹಂದಿಗೂಡಿನಲ್ಲಿ ವಾಸಿಸೋದು ನನ್ನಿಂದ ಆಗಲ್ಲ. ಆದ ಕಾರಣ ನೀವು ಅನುಮತಿ ನೀಡಿದ್ರೆ ನಾನು ನಿಮ್ಮ ಗುಡಿಸಲಿನ ಪಕ್ಕದಲ್ಲೇ ಮತ್ತೊಂದು ಗುಡಿಸಲನ್ನ ನಿರ್ಮಿಸ್ಕೊಳ್ತೀನಿ, ಮತ್ತೆ ನಾನು ಅಲ್ಲಿನೇ ಇರ್ತೀನಿ ಅಂತ ಹೇಳ್ತಾನೆ. ಆಗ ಗುರುಗಳು ಅದು ಸಾಧ್ಯ ಇಲ್ಲ ಅಂತ ಉತ್ತರಿಸ್ತಾರೆ. ಹಾಗಾಗಿ ರಾಜ ಮತ್ತೆ ಹಿಂತಿರುಗ್ತಾನೆ. ಇನ್ನೂ ಕೆಲವು ವರ್ಷಗಳ ಕಾಲ ಅವನು ರಾಜ್ಯಭಾರ ಮಾಡ್ತಾನೆ. ಅವನಿಗೆ ಮತ್ತೆ ಎಲ್ಲವೂ ನೀರಸ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಕೊನೆಗೆ ರಾಜ ಮೂರನೇ ಬಾರಿ ಬಂದಾಗ ಅವನು ಗುರುವಿನ ಬಳಿಗೆ ಹೋಗ್ಲಿಲ್ಲ. ಅವನೇನ್ ಮಾಡ್ತಾನೆ, ಮೂರನೇ ಸಲಿ ಬಂದು ಅವನು ನೇರವಾಗಿ ಹಂದಿ ಮರಿಗಳ ಗೂಡಿನ ಬಳಿಗೆ ಹೋಗ್ತಾನೆ. ಅಲ್ಲಿ ಇರೋದಕ್ಕೆ ರೆಡಿಯಾಗಿ ಅವನು ಬಂದ್ಬಿಟ್ಟಿರ್ತಾನೆ. ಎಲ್ಲಾನು ತ್ಯಜಿಸಿ ಅಲ್ಲೇ ಇರೋದಕ್ಕೆ ನಿರ್ಧರಿಸ್ಕೊಂಡು ಅವನು ಬರ್ತಾನೆ. ಆಗ ಗುರುಗಳು ಅಲ್ಲಿಗೆ ಹೋಗಿ ನೋಡ್ತಾರೆ. ನೋಡ್ಬಿಟ್ಟು ಹೇಳ್ತಾರೆ, ಈಗ ನೀವು ಸಿದ್ಧರಿದ್ದೀರಿ, ಬನ್ನಿ ನನ್ನೊಂದಿಗೆನೇ ಇರಿ. ನೀವು ಅಲ್ಲಿಯೇ ಇರ್ಬೇಕನ್ನೋದು ಮುಖ್ಯ ಅಲ್ಲ, ಆದ್ರೆ ಸತ್ಯವನ್ನ ತಿಳ್ಕೊಳ್ಳೋದಕ್ಕೆ ನೀವು ಏನ್ ಬೇಕಾದ್ರೂ ಮಾಡಲು ಸಿದ್ಧರಿರ್ಬೇಕು ಅನ್ನೋದು ಮುಖ್ಯ. ನಿಮ್ಮ ಪದವಿ, ಐಶ್ವರ್ಯ, ಅಹಂಕಾರವನ್ನ ಬಿಟ್ಟು ಮುಂದೆ ಬಂದು ಶರಣಾಗತಿಯನ್ನ ಹೊಂದಕ್ಕೆ ಸಿದ್ಧರಿರಬೇಕು. ಆಗ ನೀವು ಆ ಸತ್ಯನನ್ನ, ಆ ಪರಮಾತ್ಮನನ್ನ ಅರ್ಥಕೊಳ್ಳೋದಕ್ಕೆ ಅರ್ಹರು ಅಂತ ಹೇಳಿ ಗುರುಗಳು ಹೇಳ್ತಾರೆ. ನಾವು ಪ್ರತಿದಿನ ಪಾದುಕೆಗಳನ್ನ ಪೂಜಿಸುವಾಗ ನಮ್ಮ ಅಹಂಕಾರವನ್ನ ಅವನಿಗೆ ಒಪ್ಪಿಸಿ ಶರಣಾಗಬೇಕು. ಪ್ರತಿ ಬಾರಿ ಸದ್ಗುರುವಿನ ಹೆಸರಿನೊಂದಿಗೆ ನಮಃ 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 ಅಂತ ಹೇಳುವಾಗ ನಾವು ಆತನಲ್ಲಿ ಶರಣಾಗ್ತೀವಿ. ಯಾಕಪ್ಪ ಅಂದ್ರೆ ನಮಃ ಅಂದ್ರೆ ನಾ ಮಮ ಅಂತ, ಅಥವಾ ನನ್ನದಲ್ಲ, ಇದ್ಯಾವುದು ನನ್ನದಲ್ಲ ಅಂತ. ಪಾದುಕೆಗಳನ್ನ ಪೂಜೆ ಮಾಡೋದು ಕೃತಜ್ಞತೆಯ ಅಭಿವ್ಯಕ್ತಿ. ಪ್ರಾರ್ಥನೆಯ ಮೂಲಕ ಒಬ್ಬನು ತನಗೆ ಬೇಕಾದದ್ದನ್ನ ಸಾಧಿಸಬಹುದಾದರೆ ಅದು ಪ್ರಾಥಮಿಕವಾಗಿ ಕೃತಜ್ಞತೆಯ ಅಭಿವ್ಯಕ್ತಿ. ನಾವು ಗುರುಪಾದುಕ ಪೂಜೆಯನ್ನ ಮಾಡುವಾಗ ಇದು ವಿಶೇಷವಾಗಿ ಸತ್ಯವಾಗುತ್ತೆ. ವಿವೇಕ ಚೂಡಾಮಣಿನಲ್ಲಿ ಶಂಕರಾಚಾರ್ಯರು 3 ವಿಷಯಗಳು ಭಗವಂತನ ಕೃಪೆ ನಮ್ಮೊಂದಿಗಿದೆ ಅನ್ನೋದನ್ನ ಖಚಿತವಾಗಿ ಹೇಳುತ್ತಂತೆ. ಖಚಿತವಾದ ಸಂಕೇತ ಅದು ಅಂತ ಹೇಳ್ತಾರೆ. ಅದು ಯಾವುದಪ್ಪ ಅಂದ್ರೆ ಮಾನವ ಜನ್ಮ ಅಂದ್ರೆ ಮನುಷ್ಯತ್ವಂ. ಎರಡನೇದು ಸತ್ಯವನ್ನ ತಿಳಿದುಕೊಳ್ಳೋದಕ್ಕೆ ಉರಿಯುತ್ತಿರುವಂತಹ ಬಯಕೆ, ಆ ಫೈಯರ್ ಇರ್ಬೇಕು ನಮ್ಮೊಳಗೆ. ಆ ಪರಮಾತ್ಮನನ್ನ ಸೇರ್ಬೇಕು, ಅವನನ್ನ ಪಡಿಬೇಕು ಅಂದ್ರೆ ಆ ಒಳಗಡೆ ಒಂದ್ ರೀತಿಯಾದ ಫೈಯರ್ ಇರ್ಬೇಕಂತೆ. ಅದನ್ನ ಮುಮುಕ್ಷತ್ವ ಅಂತ ಕರೀತಾರೆ. ಮೂರನೇದು ಜ್ಞಾನಿಗಳ ಆಶ್ರಯ, ಮಹಾಪುರುಷ ಸಂಶ್ರಯ ಅಂತಾರೆ. ನಮ್ಮ ಜೀವನದಲ್ಲಿ ಸದ್ಗುರುವಿನ ಪ್ರವೇಶ ಆಗಿದೆ ಅನ್ನುವಂತಹ ಅಂಶನೇ ನಮ್ಮ ಮೇಲೆ ಭಗವಂತನ ಕೃಪೆ ಉಂಟಾಗಿದೆ ಅನ್ನುವಂತಹ ಸಂಕೇತ. ನಿರ್ವಿಕಾರನಾದ ಆ ಪರಮಾತ್ಮನೇ ಸದ್ಗುರುವನ್ನ ತಮ್ಮ ನಿರ್ವಿಕಲ್ಪ ಸಮಾಧಿಯ ಶಾಂತ ಕ್ಷಣಗಳನ್ನ, ಏಕಾಂತವನ್ನ ಮತ್ತೆ ಏಕಾಂತ ಜೀವನವನ್ನ ಬಿಟ್ಟು ನಮ್ಮ ನಡುವೆ ವಾಸಿಸೋದಕ್ಕೆ ಮತ್ತೆ ತಾಳ್ಮೆಯಿಂದ ಸತ್ಯದತ್ತ ಮಾರ್ಗದರ್ಶನ ಮಾಡೋದಕ್ಕೆ ಪ್ರೇರೇಪಿಸುತ್ತೆ. ಅಂತಹ ಗುರುಗಳಿಗೆ ನಾವು ಏನೇ ಮಾಡಿದ್ರೂ ಅದು ಯಾವಾಗಲೂ ಕಡಿಮೆನೆ.
ಆತ್ಮಜ್ಞಾನವಾಗಿ ದೀಕ್ಷೆಯ ಮೂಲಕ ಸೀಮಿತತೆಯನ್ನ ಅನಂತವಾಗಿ ಪರಿವರ್ತಿಸುವವನು ಸದ್ಗುರು ಮಾತ್ರ. ಅನೇಕ ಜೀವಗಳ ಹಸಿವನ್ನ ಕೊನೆಗೊಳಿಸಿ ಜನನ ಮರಣಗಳ ಚಕ್ರದಿಂದ ನಮ್ಮನ್ನ ರಕ್ಷಿಸುವ ಗುರುವಿಗೆ ನಾವೇನ್ ತಾನೇ ಮಾಡೋದಕ್ಕೆ ಸಾಧ್ಯ, ಅಥವಾ ಏನ್ ತಾನೇ ನೀಡೋದಕ್ಕೆ ಸಾಧ್ಯ? ನಾವು ಕೇವಲ ಆ ಮಹಾತ್ಮನಿಗೆ ಕೃತಜ್ಞತೆ ಮತ್ತೆ ಸೇವೆಯನ್ನಷ್ಟೇ ನೀಡಬಹುದು. ಪಾದುಕೆಗಳು ಗುರುವಿನ ಕಠಿಣ ಹೊಡೆತಗಳನ್ನ ಪ್ರತಿನಿಧಿಸುತ್ತೆ. ಗುರುವಿನ ಪಾದಗಳಲ್ಲಿ ಮಾತ್ರ ನಮ್ಗೆ ಅವನಿಂದ ಸೃಷ್ಟಿಸಲ್ಪಟ್ಟ ವಿವಿಧ ಸನ್ನಿವೇಶಗಳ ಮೂಲಕ ನಾನು ಏನೂ ಅಲ್ಲ ಅನ್ನುವಂಥದ್ದು ಅರಿವಾಗುತ್ತೆ. ಸಂಪೂರ್ಣ ಶರಣಾಗತಿಯ ಮನೋಭಾವದಿಂದ ಗುರುವಿನ ಪಾದಗಳಲ್ಲಿ ನಿರಂತರ ಸೇವೆಯಿಂದಾಗಿ ನಮ್ಮ ಹೆಮ್ಮೆ ಅಹಂಕಾರಗಳು ಕಾಲಾನಂತರದಲ್ಲಿ ಕರಗೋಗುತ್ತೆ. ಒಬ್ಬ ವೃದ್ಧ ತನ್ನ ಕೊನೆಯ ಕೆಲವು ಕ್ಷಣಗಳಲ್ಲಿನೂ ಸಹ ತನಗೆ ಬಾರದ ಸಂಸ್ಕೃತ ವ್ಯಾಕರಣದ ನಿಯಮಗಳನ್ನ ಕಂಠಪಾಠ ಮಾಡ್ತಿದ್ದಂತೆ. ಅದನ್ನ ಕಂಡಂತಹ ಆದಿಶಂಕರಾಚಾರ್ಯರು ಅದನ್ನ ಬಿಟ್ಟು ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಹೇಳಿದ್ರಂತೆ. ಅಂದ್ರೆ, ಓ ಮೋಹಗೊಂಡ ಮೂರ್ಖ ಅಂತ ಹೇಳ್ತಾ ಇರೋದು. ಅದನ್ನ ಬಿಟ್ಟು ಗೋವಿಂದನನ್ನ ನೆನೆಸು, ಗೋವಿಂದನನ್ನ ಪ್ರಾರ್ಥಿಸು ಅಂತ ಹೇಳಿ ಗುರುಗಳು ಹೇಳ್ತಿದ್ದಾರೆ. ಗುರುಗಳು ಅವನನ್ನ ಮೋಹಗೊಂಡ ಮೂರ್ಖ ಅಂತ ಕರೀತಾರೆ. ಅದು ಸಿಟ್ಟಿನಿಂದಲ್ಲ, ಕರುಣೆಯಿಂದ ಉಂಟಾಗ್ತಿರೋದೇ ಹೊರತು ಶಿಷ್ಯನನ್ನ ಅವಮಾನಿಸೋದಕ್ಕೋಸ್ಕರ ಅಥವಾ ಕೀಳಾಗಿ ಕಾಣೋದಕ್ಕಲ್ಲ. ವಾಸ್ತವವಾಗಿ ಅವನನ್ನು ಅಲ್ಲಾಡಿಸಿ ಪದಗಳ ಮೂಲಕ ಅವನನ್ನ ನಿದ್ರೆಯಿಂದ ಎಬ್ಬಿಸೋದೇ ಆಗಿರುತ್ತೆ. ಸತ್ಯವನ್ನ ತಿಳಿದು ಸದ್ಗುರುವಿನ ಛತ್ರಿಯ ಅಡಿಯಲ್ಲಿ ಬಂದಂತಹ ಶಿಷ್ಯನನ್ನ ಆ ಗುರುವಿನ ಅನುಗ್ರಹ ಯಾವಾಗ್ಲೂ ಸಹ ರಕ್ಷಿಸುತ್ತೆ. ಆಧ್ಯಾತ್ಮಿಕ ಶಿಷ್ಯನಿಗೆ ಗುರುವಿನ ಅನುಗ್ರಹ ಅನ್ನುವಂಥದ್ದು ತುಂಬಾ ತುಂಬಾ ಬಹಳ ಮುಖ್ಯವಾಗುತ್ತೆ. ಯಾಕಪ್ಪ ಅಂದ್ರೆ, ನಮ್ಮಲ್ಲಿ ಬಹಳಷ್ಟು ದೌರ್ಬಲ್ಯಗಳಿರುತ್ತೆ. ಅದನ್ನ ನಾವು ಸ್ವಪ್ರಯತ್ನದಿಂದ ಜಯಿಸೋದಕ್ಕೆ ಸಾಧ್ಯನೇ ಆಗಲ್ಲ. ಕೋಪ, ಕಾಮ, ಅಸೂಯೆ, ಅಭದ್ರತೆ, ದೇಹದೊಂದಿಗೆ ಗುರುತಿಸಿಕೊಳ್ಳುವಂತಹ ಪ್ರಜ್ಞೆ, ಇವೆಲ್ಲವನ್ನ ನಾವು ನಮ್ಮ ಸ್ವಪ್ರಯತ್ನದಿಂದ ಜಯಿಸ್ಕೋಬೇಕು ಅಂದ್ರೆ ಅದು ತುಂಬಾ ಕಷ್ಟ. ಅದು ಸಾಧ್ಯ ಆಗಲ್ಲ. ಅದು ಕೇವಲ ಸ್ವಪ್ರಯತ್ನದಿಂದ ಸಾಧ್ಯನೇ ಇಲ್ಲ. ಅವುಗಳನ್ನ ಜಯಿಸ್ಬೇಕಾದ್ರೆ ಆ ಗುರುವಿನ ಅನುಗ್ರಹ ನಮ್ಗೆ ಬೇಕೇ ಬೇಕು. ಶಿಷ್ಯನು ಅನುಗ್ರಹವನ್ನ ಹೆಚ್ಚು ಹೆಚ್ಚು ಆಹ್ವಾನಿಸಿದಷ್ಟು ಅನುಗ್ರಹ ಅನ್ನುವಂಥದ್ದು ಶಿಷ್ಯನನ್ನ ಹೆಚ್ಚು ಹೆಚ್ಚು ರಕ್ಷಿಸುತ್ತೆ. ಕೇವಲ ಶಿಷ್ಯ ಮಾತ್ರ ಅಲ್ಲ, ಅವನು ಅನುಗ್ರಹನ ಆಶ್ರಯಿಸಿದಷ್ಟು ಆತನನ್ನಷ್ಟೇ ಅಲ್ಲದೆ ಆತನ ಕುಟುಂಬ, ಆತನ ಸುತ್ತಮುತ್ತಲಿರುವ ಜನ, ಹಾಗೇನೆ ಆತನ ಇರುವಂತಹ ಇಡೀ ಪರಿಸರವನ್ನು ಸಹ ಅದು ಶುದ್ಧ ಮಾಡುತ್ತೆ. ನನ್ನ ಸಾಧನೆಯಲ್ಲಿ ಪಾದುಕೆಗಳ ಪೂಜೆಯನ್ನ ನಿಯಮಿತವಾಗಿ ನಾನು ಮಾಡ್ಕೊಂಡು ಬಂದ್ರೆ ಅದು ನನ್ನಲ್ಲಿರುವಂತಹ ನಕಾರಾತ್ಮಕ ಪ್ರವೃತ್ತಿಗಳನ್ನ ನಿಧಾನವಾಗಿ ಮತ್ತೆ ಸ್ಥಿರವಾಗಿ ಸುಡೋದಕ್ಕೆ ಸಹಾಯ ಮಾಡುತ್ತೆ. ಯಾಕಪ್ಪ ಅಂದ್ರೆ, ಒಬ್ಬರ ಹೃದಯದಲ್ಲಿ ಬೆಳೆಯುವ ಭಕ್ತಿಯು ಎಲ್ಲಾ ನಕಾರಾತ್ಮಕತೆಗಳು ಮತ್ತೆ ಮಿತಿಗಳನ್ನ ಸುಟ್ಟಾಕ್ಬಿಡುತ್ತೆ. ಆತ್ಮಜ್ಞಾನದ ಬೆಂಕಿನಲ್ಲಿ ನಮ್ಮ ಎಲ್ಲ ಅಜ್ಞಾನವು ಸಹ ಸುಟ್ಟೋಗುತ್ತೆ. ಶ್ರೀಮದ್ ಭಗವದ್ಗೀತೆ 4ನೇ ಅಧ್ಯಾಯದಲ್ಲಿ ಹೇಳೋ ರೀತಿ, ಜ್ಞಾನದ ಬೆಂಕಿ ಸಾಧಕನ ಎಲ್ಲಾ ಕರ್ಮಗಳನ್ನು ಸುಟ್ಟಾಕುತ್ತೆ. ಈಗ ಹೇಗೆ ದೊಡ್ಡ ಹುಲ್ಲಿನ ರಾಶಿಯನ್ನ ಸುಡೋದಕ್ಕೆ ಒಂದೇ ಒಂದು ಸಣ್ಣ ಕಿಡಿ ಸಾಕು, ಹಾಗೆ ನಕಾರಾತ್ಮಕತೆಗಳು ಹೋದಾಗ ಒಬ್ಬ ವ್ಯಕ್ತಿ ತನ್ನ ಸ್ವಂತ ನಿಜವಾದ ವೈಭವದಲ್ಲಿ ಹೊಳಿತಾನೆ. ಒಳಗಿನ ಆತ್ಮ ಅನ್ನುವಂಥದ್ದು ತನ್ನನ್ನ ತಾನು ಬಹಿರಂಗಪಡಿಸ್ಕೊಳ್ಳುತ್ತೆ. ಮತ್ತೆ ಆ ವ್ಯಕ್ತಿ ತನ್ನ ನಿಜವಾದ ಸ್ವಭಾವದಲ್ಲಿ ಸ್ಥಾಪಿತನಾಗಿ ಹೊಳಿಲಿಕ್ಕೆ ಪ್ರಾರಂಭ ಆಗ್ತಾನೆ.
ಗುರುಪಾದುಕಾ ಸ್ತೋತ್ರವು ವ್ಯಕ್ತಿಯನ್ನ ಸಮಾಧಿ ಸ್ಥಿತಿಯಲ್ಲಿ ನೆಲೆಗೊಳ್ಳುವಂತೆ ಮಾಡುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಗುರು ನಮ್ಗೆ ಎಲ್ಲವನ್ನೂ ನೀಡ್ತಾನೆ. ಅತ್ಯಂತ ಲೌಕಿಕದ ಇಂದ ಹಿಡಿದು ಅತ್ಯುನ್ನತವರೆಗೆ ಆತ ನಮ್ಗೆ ಎಲ್ಲವನ್ನ ನೀಡ್ತಾನೆ. ಅವರ ಮಹಿಮೆಗಳು ಅನಂತವಾಗಿದೆ. ಮತ್ತೆ ಅವರ ಸ್ಥಾನ ವಿಶೇಷವಾಗಿ ಆಧ್ಯಾತ್ಮಿಕ ಅನ್ವೇಷಕರಿಗೆ ಸರ್ವೋಚ್ಚವಾಗಿದೆ. ಇಂತಹ ಗುರುಪಾದಕ ಸ್ತೋತ್ರವನ್ನ ಓದೋದು, ಅದರ ಬಗ್ಗೆ ಚಿಂತಿಸೋದು ಮತ್ತೆ ಆನಂದಿಸೋದು ಖಂಡಿತವಾಗಿಯೂ ಭರವಸೆ ನೀಡಲಾದ ಎಲ್ಲವನ್ನು ಸಹ ತಂದುಕೊಡುತ್ತೆ ಅಂತ ಹೇಳ್ತಾ ಮುಂದಿನ ಹಂತವನ್ನ ನೋಡೋಣ. ಅಂದ್ರೆ ಗುರುಪಾದುಕಾ ಸ್ತೋತ್ರದ ಒಂದೊಂದೇ ಸ್ತೋತ್ರವನ್ನು ತಗೊಂಡು ಅದು ನಮ್ಗೆ ಏನೇನನ್ನೆಲ್ಲ ತಿಳಿಸ್ಕೊಡುತ್ತೆ ಅಂತ ನೋಡ್ಕೊಂಡು ಹೋಗೋಣ. ಈಗ ಶ್ಲೋಕ ಹೇಳ್ತಾ ಇದ್ದೀನಿ. ಭಕ್ತಿ ಸುಧಾದಲ್ಲಿ 8ನೇ ಪೇಜು, ನನ್ನ ಭಕ್ತಿ ಸುಧಾದಲ್ಲಿ 8ನೇ ಪೇಜದಲ್ಲಿ. ಅನಂತ ಸಂಸಾರ ಸಮುದ್ರ ತಾರ ನೌಕಾಯಿತಾಭ್ಯಾಂ ಗುರು ಭಕ್ತಿದಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಇದರ ಅನುವಾದ ಏನ್ ಹೇಳುತ್ತಪ್ಪ ಅಂದ್ರೆ, ನನ್ನ ಗುರುಗಳ ಪಾದುಕೆಗಳಿಗೆ ನಮಸ್ಕಾರಗಳು. ಅದು ನನಗೆ ಜೀವನದ ಅಂತ್ಯವಿಲ್ಲದ ಸಾಗರವನ್ನ ದಾಟೋದಕ್ಕೆ ಸಹಾಯ ಮಾಡುವ ದೋಣಿ. ಅದು ನನಗೆ ನನ್ನ ಗುರುಗಳ ಮೇಲಿನ ಭಕ್ತಿಯ ಭಾವನೆಯನ್ನ ನೀಡುತ್ತದೆ ಮತ್ತು ಅದನ್ನು ಪೂಜಿಸೋದ್ರಿಂದ ತ್ಯಾಗದ ಪ್ರಭುತ್ವವನ್ನ ಪಡೀತೀನಿ ಅನ್ನೋದು ಅದರ ಅನುವಾದ. ಅನಂತ ಸಂಸಾರ, ಸಂಸಾರ ಅಂತ ಹೇಳಿದ್ರೆ ನಮ್ಮ ಗಂಡ ಮಕ್ಕಳು ಅಷ್ಟೇ ಅಲ್ಲ, ಇಡೀ ಪ್ರಪಂಚನೇ ಒಂದು ಸಂಸಾರ. ಅದು ಎಷ್ಟು ಇದೆಯಪ್ಪ ಅಂದ್ರೆ ಅದು ಸಮುದ್ರದಂತೆ ಇದೆಯಂತೆ. ಅನಂತ ಸಂಸಾರ ಅಂದ್ರೆ ಕೊನೆನೇ ಇಲ್ದಂಥದ್ದು. ಸಾರ ಅಂತ ಹೇಳಿದ್ರೆ ಎಲ್ಲೋ ಸ್ವಲ್ಪ ಸ್ವಲ್ಪದಷ್ಟು ಅಷ್ಟೇ ಸಾರ ಸಿಗುತ್ತೆ ಅದರಲ್ಲಿ. ಆ ಅನಂತ ಸಂಸಾರ, ಕೊನೆಯೇ ಇಲ್ಲದಿರುವ ಆ ಸಮುದ್ರವನ್ನ ದಾಟೋದಕ್ಕೆ ಈ ಪಾದಕೆಗಳು ನೌಕೆಯಾಗಿ ನಮ್ಗೆ ಸಿಕ್ಕರೆ ನಾವು ಸುಲಭವಾಗಿ ಈ ಸಂಸಾರ ಸಾಗರವನ್ನ ದಾಟಬಹುದು, ಭವಸಾಗರವನ್ನ ದಾಟಬಹುದು ಅಂತ ಇಲ್ಲಿ ಹೇಳ್ತಾರೆ. ಕೊನೆಯೇ ಇಲ್ಲದಂತಹ ಸಮುದ್ರದಷ್ಟು ಆಳವಿರುವ ಕಷ್ಟವಿರುವ ಈ ಸಂಸಾರವನ್ನ ಈ ಗುರುಭಕ್ತಿ ಅನ್ನುವಂಥದ್ದು ಸುಲಭವಾಗಿ ನಮ್ಮನ್ನ ದಾಟಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಮ್ ಅಂದ್ರೆ ವೈರಾಗ್ಯವೆಂಬ ಸಾಮ್ರಾಜ್ಯದ ಅಧಿಪತಿಯನ್ನಾಗಿ ನಮ್ಮನ್ನ ಮಾಡುತ್ತೆ. ವೈರಾಗ್ಯ, ವೈರಾಗ್ಯ ಅಂದ ಕೂಡ್ಲೆ ಎಲ್ಲವನ್ನು ಬಿಟ್ಬಿಡೋದು ಅಂತ ಅಲ್ಲ, ಬಿಡೋದು ಅಂತ ಸುಲಭನೂ ಅಲ್ಲ. ಸಣ್ಣ ಸಣ್ಣ ವಿಷಯಗಳನ್ನೇ ಬಿಡೋದಕ್ಕೆ ಸಾಧ್ಯ ಆಗಲ್ಲ. ಹೀಗೆ ಹೇಳ್ತಾರಲ್ವಾ, ಕಾಶಿಗೆಲ್ಲ ಹೋದಾಗ ಏನಾದ್ರೂ ಬಿಟ್ಟು ಬರಬೇಕು, ನಮ್ಗೆ ಫೇವ್ರೆಟ್ ಫುಡ್ನ ನಾವು ಬಿಟ್ಟು ಬರಬೇಕು ಅಂತ ಹೇಳಿ ಹೇಳ್ತಾರೆ. ನಾವೇನ್ ಮಾಡ್ತೀವಿ, ಸಾಮಾನ್ಯವಾಗಿ ನಮ್ಗೆ ಇಷ್ಟ ಇಲ್ದರದ್ನ ಬಿಟ್ಟು ಬಂದ್ಬಿಡ್ತೀವಿ. ಇದು ಹಾಗಲ್ಲ. ಅದನ್ನೆಲ್ಲ ಬಿಡೋದಲ್ಲ, ಸಿಟ್ಟನ್ನ ಬಿಡಬೇಕು. ಏನೇನೋ ಆಸೆಗಳಿರುತ್ತಲ್ವಾ, ಅವುಗಳನ್ನ ಬಿಡಬೇಕು. ನಮ್ಮಲ್ಲಿರುವಂತಹ ಅಸೂಯೆಯನ್ನ ಬಿಡಬೇಕು. ಲೋಭ ಮತ್ಸರಗಳನ್ನ ತ್ಯಜಿಸ್ಬೇಕು. ಕಾಮಕ್ರೋಧಗಳನ್ನ ತ್ಯಜಿಸ್ಬೇಕು. ಇವೆಲ್ಲವುಗಳನ್ನ ಬಿಡ್ಲಿಕ್ಕೆ ಇದರೆಲ್ಲದರ ಮೇಲೆ ವೈರಾಗ್ಯ ನಮ್ಮಲ್ಲಿ ಮೂಡ್ಬೇಕು. ಆ ವೈರಾಗ್ಯ ನಮ್ಮಲ್ಲಿ ಮೂಡ್ಬೇಕಾದ್ರೆ ನಮ್ಮಲ್ಲಿ ಗುರುಭಕ್ತಿ ಅನ್ನುವಂಥದ್ದು ತುಂಬಿರಬೇಕು. ತುಂಬು ಭಕ್ತಿಯಿಂದ ಗುರುಪಾದಕ ಪೂಜೆಯನ್ನ ನಾವು ಮಾಡಬೇಕು. ಸ್ವಯಂ ದಾಟೋದಕ್ಕೆ ಅಸಾಧ್ಯವಾದ ಈ ಜನನ ಮರಣದಿಂದ ತುಂಬೋಗಿರುವಂತಹ ಸಂಸಾರ ಸಾಗರವನ್ನ ದಾಟಿಸುವ ನೌಕೆಯಂತೆ ಇರುವಂತಹ ಶ್ರೀ ಗುರುವಿನಲ್ಲಿ ಶ್ರದ್ಧಾ ಭಕ್ತಿಯನ್ನು ಮೂಡಿಸುವ, ಪೂಜಿಸುವವರಿಗೆ ವಿವೇಕ ವೈರಾಗ್ಯವನ್ನ ದಯಪಾಲಿಸುವಂತಹ
ಶ್ರೀ ಗುರುಗಳ ಪಾದುಕೆಗಳೆರಡಕ್ಕೂ ಸಹ ಮತ್ತೆ ಮತ್ತೆ ನಮಿಸೋಣ, ನಮಿಸಿ ಆತನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳಿ ಈ ಸ್ತೋತ್ರದಲ್ಲಿ ಹೇಳ್ತಿದ್ದಾರೆ. ಎರಡನೇ ಸ್ತೋತ್ರವನ್ನ ನೋಡೋಣ. ಕವಿತ್ವವಾರಾಶಿ ನಿಶಾಕರಾಭ್ಯಾಂ ದೌರ್ಭಾಗ್ಯದಾವಾಂಬುಧಮಾಲಿಕಾಭ್ಯಾಂ दूरीकृतानम्रविपत्ततिभ्यां नमो नमः श्री गुरुपादुकाभ्यां नमो नमः श्री ಗುರುಪಾದುಕಾಭ್ಯಾಂ. ಇದರ ಅನುವಾದ ಏನಪ್ಪಾ ಅಂದ್ರೆ, ನನ್ನ ಗುರುವಿನ ಪಾದುಕೆಗಳಿಗೆ ನಮಸ್ಕಾರಗಳು. ಅದು ಜ್ಞಾನ ಸಾಗರ, ಅದು ಹುಣ್ಣಿಮೆಯಂತಿದೆ, ಅದು ನೀರು, ಅದು ದುರದೃಷ್ಟದ ಭಕ್ತಿಯನ್ನ ನಂದಿಸುತ್ತೆ ಮತ್ತು ಅದು ತನ್ನ ಮುಂದೆ ನಮಸ್ಕರಿಸುವವರ ದುಃಖಗಳನ್ನ ನಿವಾರಿಸುತ್ತೆ ಅನ್ನೋದು ಇದರ ಅನುವಾದ. ಗುರುಪಾದುಕೆಗಳನ್ನ ಪೂಜಿಸೋದ್ರಿಂದ ಕವಿತ್ವವಾರ ಶಿನಿಶಾಕರಾಭ್ಯಾಂ, ನಮ್ಮಲ್ಲಿ ವಿದ್ವತ್ತು ಹೆಚ್ಚುತ್ತಂತೆ. ನಾನೇನೋ ಮಾಡ್ತೀನಿ, ನಾನೇನೋ ಕಲಿತೀನಿ, ನಾನೇನೋ ಸಾಧಿಸ್ತೀನಿ ಅಂದ್ರೆ ಅದು ಸಾಧ್ಯ ಆಗೋದಿಲ್ಲ. ಈಗನೇ ನೋಡಿ, ನೀವೇ ನೋಡಿ, ಒಂದೊಂದು ಸಣ್ಣ ಸಣ್ಣ ಸ್ತೋತ್ರಗಳನ್ನ ನಾವು ಕಲಿಯೋದಕ್ಕೆ ಎಷ್ಟು ಒದ್ದಾಡ್ತಿರ್ತೀವಿ, ಎಷ್ಟು ಕಷ್ಟಪಡ್ತೀವಿ. ಅದೇ ಶ್ರೀ ಗುರುಗಳಿಗೆ ನಾವು ಶರಣಾದಾಗ, ಸಂಪೂರ್ಣ ಶರಣು ಹೋದಾಗ ಮಾತ್ರ ಆ ಜ್ಞಾನವನ್ನ, ಆ ಕವಿತ್ವವನ್ನ ಆತ ದಯಪಾಲಿಸ್ತಾನೆ. ಯಾವ ರೀತಿ ದಯಪಾಲಿಸ್ತಾನಪ್ಪ ಅಂದ್ರೆ, ನಿಶಾಕರಾಭ್ಯಾಂ, ಬೆಳದಿಂಗಳ ದಿನದಲ್ಲಿ ಅಂದ್ರೆ ಹುಣ್ಣಿಮೆಯ ದಿನದಲ್ಲಿ ಸಮುದ್ರದ ಅಲೆಗಳು ಹೇಗೆ ಎತ್ತರೆತ್ತರಕ್ಕೆ ಉಕ್ಕಿ ಉಕ್ಕಿ ಹರಿಯುತ್ತೋ ಹಾಗೆ ನಮ್ಮ ಜ್ಞಾನ ಸಾಗರವೂ ಸಹ ಉಕ್ಕಿ ಉಕ್ಕಿ ಹರಿಯುವಂತೆ ದಯಪಾಲಿಸ್ತಾನಂತೆ. ಅಂತಹ ಸಾಮರ್ಥ್ಯ ನಮಗೆ ಗುರುಭಕ್ತಿಯಿಂದ ಮಾತ್ರ ಲಭಿಸೋದಕ್ಕೆ ಸಾಧ್ಯ. ಪ್ರತಿಯೊಬ್ಬ ಮನುಷ್ಯನು ಯಾವುದೇ ಕಾರ್ಯವನ್ನ ಮಾಡಬೇಕಾದ್ರೆ, ನಾನದನ್ನ ಮಾಡಿದ್ರೆ ನನಗೇನ್ ಲಾಭ ಇದೆ ಅಂತ ಹೇಳಿ ಪ್ರಶ್ನಿಸ್ಕೊತಾನೆ. ಸಣ್ಣ ಸಣ್ಣ ಕೆಲಸದಿಂದಲೂ ಲಾಭವನ್ನ ಬಯಸ್ತಾನೆ. ನೋಡಿ, ಗುರುಭಕ್ತಿ ಒಂದೇ ನಮ್ಗೆ ಎಷ್ಟೆಲ್ಲ ಲಾಭವನ್ನ ತಂದುಕೊಡುತ್ತೆ. ಅಷ್ಟೇ ಅಲ್ಲ, ದೌರ್ಭಾಗ್ಯದಾವಾಂ ಬುಧಮಾಲಿಕಾಭ್ಯಾಂ, ಈ ದೌರ್ಭಾಗ್ಯ ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಒಂದಲ್ಲ ಒಂದು ಬಾರಿ ಬಂದು ಹೋಗಿರುತ್ತೆ. ಅಂದ್ರೆ ಕೆಟ್ಟ ಗಳಿಗೆಗಳು ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಬರುತ್ತೆ. ಎಲ್ಲ ಎಷ್ಟೊಂದು ಜನ ಹೇಳ್ತಾರೆ, ನನ್ನ ದುರದೃಷ್ಟದಿಂದ ಹೀಗಾಯ್ತು, ಛೇ ನನ್ನ ಹಣೆ ಬರನೇ ಸರಿಯಿಲ್ಲ ಅಂತೆಲ್ಲ ಹೇಳ್ತೀವಲ್ವಾ. ಹಾಗೆ ಅದೊಂದು ತರ ಕಾಡ್ಗಿಚ್ಚಿನಂತೆ ನಮ್ಮ ಬಾಳಲ್ಲಿ ಪ್ರವೇಶಿಸುತ್ತೆ ಕೆಟ್ಟಗಳಿಗೆ ಅನ್ನುವಂಥದ್ದು. ಅಂಥದನ್ನ ನಂದಿಸ್ಬೇಕಾದ್ರೆ ಗುರುಭಕ್ತಿಯಿಂದ ಗುರುಪಾದುಕಾ ಪೂಜೆಯನ್ನ ಮಾಡಬೇಕು. ಆ ಗುರುವಿನ ಕೃಪೆ, ಗುರುಗಳ ಆಶೀರ್ವಾದ ಕಾಡ್ಗಿಚ್ಚಿನಂತೆ ಹುರಿತಿರುವಂತಹ ನಮ್ಮ ದೌರ್ಭಾಗ್ಯವನ್ನ ನಂದಿಸ್ಬಿಡುತ್ತಂತೆ. ಆದ್ರಿಂದ ಸದಾಕಾಲ ನಮ್ಮ ಕೈ ಹಿಡಿದು ನಡೆಸುವಂತಹ ಆ ಗುರುಗಳನ್ನ ಸದಾಕಾಲ ನಾವು ನೆನೆಸ್ಬೇಕು, ಧ್ಯಾನಿಸ್ಬೇಕು, ಜಪಿಸ್ಬೇಕು. ಸದಾಕಾಲ ನೆನೆಸೋದು ಸಾಧ್ಯವಾಗದೇ ಇದ್ದಾಗ ಅಟ್ಲೀಸ್ಟ್ ಆ ಕಷ್ಟದ ದಿನಗಳಲ್ಲಾದ್ರೂ ನಾವು ಕಣ್ ಸುರಿಸ್ಕೊಂಡು ಮೂಲೆನಲ್ಲಿ ಕಣ್ಣೀರ್ ಸುರಿಸ್ಕೊಂಡು ಕುಳಿತುಕೊಳ್ಳೋ ಬದಲು ಆಗ್ಲಾದ್ರೂ ಆ ಗುರುಗಳ ಪಾದವನ್ನ ಹಿಡಿಬೇಕು ಅಥವಾ ಗುರುಪಾದುಕಾ ಪೂಜೆಯನ್ನಾದ್ರೂ ಮಾಡಬೇಕು. ಆಗ ಆತ ನಮ್ಮನ್ನ ನಮ್ಮ ಕಷ್ಟದ ದಿನಗಳಿಂದ ಪಾರ್ ಮಾಡ್ತಾನೆ, ಎಲ್ಲಾ ದೌರ್ಭಾಗ್ಯಗಳನ್ನ ಕಳೆದು ಹಾಕ್ತಾನೆ. ದೂರೀಕೃತ ನಮ್ರ ವಿಪತ್ತತಿಭ್ಯಾಂ, ಯಾರು ಗುರುಗಳ ಭಕ್ತರಾಗಿರ್ತಾರೋ, ಯಾರು ಆತನ ಪೂಜಾ ವಿಧಿಗಳನ್ನ ಪಾಲಿಸ್ಕೊಂಡು ಬರ್ತಾ ಇರ್ತಾರೋ ಅವರ ವಿಪತ್ತಿನ ಸರಮಾಲೆಗಳನ್ನ ದೂರ ಮಾಡ್ತಾರೆ, ಹೋಗಲಾಡಿಸ್ತಾರೆ. ಅಂತಹ ಗುರುಗಳ ಪಾದುಕೆಗಳಿಗೆ ಕೋಟಿ ಕೋಟಿ ನಮನಗಳು. ಚಂದ್ರೋದಯ ಆಗ್ತಿದ್ದಂತೆ ಸಮುದ್ರ ಉಕ್ಕಿ ಉಕ್ಕಿ ಬರುವಂತೆ, ಸ್ಮರಿಸಿದಾಕ್ಷಣ ಕವಿತಾ ಸಾಮರ್ಥ್ಯವನ್ನ ಅಭಿವೃದ್ಧಿಗೊಳ್ಳುವಂತೆ ಮಾಡುವ ಆ ಗುರುಗಳಿಗೆ ಕೋಟಿ ಕೋಟಿ ನಮನಗಳು.
ದೌರ್ಭಾಗ್ಯ ಅನ್ನುವಂತಹ ಕಾಡ್ಗಿಚ್ಚು ನನ್ನ ಹೃದಯವನ್ನ, ನನ್ನ ಬದುಕನ್ನ ಸುಡ್ತಿರುವಾಗ ಅದನ್ನ ಶಮನ ಮಾಡೋದಕ್ಕೆ ಮಳೆಯಂತಿರುವ ನನ್ನ ಗುರುಗಳಿಗೆ ಕೋಟಿ ಕೋಟಿ ನಮನಗಳು. ಆಧ್ಯಾತ್ಮಿಕ ಪಥದಲ್ಲಿ ಬಂದೊದಗುವ ವಿಪತ್ತುಗಳನ್ನ ದೂರ ಮಾಡಿ ಆ ಪರಮ ಸ್ಥಾನವನ್ನ ನೀಡುವಂತಹ ಶ್ರೀ ಗುರುಗಳ ಪಾದುಕೆಗಳಿಗೆ ನನ್ನ ನಮೋ ನಮನಗಳು. ಇದಿಷ್ಟು ನಮಗೆ 2ನೇ ಸ್ತೋತ್ರದಿಂದ ತಿಳಿಯುತ್ತೆ. ಈಗ 3ನೇ ಸ್ತೋತ್ರನ ನೋಡೋಣ. ನತಾಯಯೋ ಶ್ರೀಪತಿತಾಂ ಸಮೀಯುಃ ಕದಾಚಿದಪ್ಯಾಶ್ರುದರಿತ್ರವರ್ಯಾಃ ಮೂಕಾಶ್ಚ ವಾಚಸ್ಪತಿತಾಂ ಹಿತಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಇದರ ಅನುವಾದ ನಮ್ಗೆ ಏನ್ ಹೇಳುತ್ತಪ್ಪ ಅಂದ್ರೆ, ನನ್ನ ಗುರುಗಳ ಪಾದುಕೆಗಳಿಗೆ ನಮಸ್ಕಾರಗಳು. ಅದು ತನ್ನ ಮುಂದೆ ನಮಸ್ಕರಿಸುವವರನ್ನ ಅವರು ತುಂಬಾ ಬಡವರಾಗಿದ್ರೂ ಸಹ ಅಪಾರ ಸಂಪತ್ತಿನ ಒಡೆಯರನ್ನಾಗಿ ಮಾಡುತ್ತದೆ ಮತ್ತು ಮೂಕ ಜನರನ್ನೂ ಸಹ ಮಹಾನ್ ವಾಗ್ಮಿಗಳನ್ನಾಗಿ ಮಾಡುತ್ತೆ ಅನ್ನುವಂಥದ್ದು ಇದರ ಅನುವಾದ. ನೋಡಿ ಏನೆಲ್ಲ ಮಾಡ್ತಾರೆ ಗುರುಗಳು. ಯಾವತ್ತಾದ್ರೂ ಒಂದು ದಿನ ನಮಸ್ಕರಿಸಿದ್ರು ಕೂಡ ಅಂತಹವರಿಗೂ ಕೂಡ ಒಳ್ಳೆಯದನ್ನೇ ಮಾಡ್ತಾರೆ. ನತಾಯಯೋ ಶ್ರೀ ಪತಿತಾಂ ಸಮೀಯುಹು ಕದಾಚಿದಪ್ಯಾಶು ದರಿದ್ರವರ್ಯಾಹ. ಈ ರೀತಿಯಾಗಿ ನಾವು ನತಮಸ್ತಕರಾಗಿ ಪೂರ್ಣ ಶರಣಾಗತಿಯಿಂದ ಶ್ರೀಪತಿ, ಶ್ರೀ ಅಂದ್ರೆ ಲಕ್ಷ್ಮಿ, ಶ್ರೀಪತಿ ಅಂದ್ರೆ ವಿಷ್ಣು, ಆ ವಿಷ್ಣುವಿಗೆ ಶರಣಾಗಬೇಕು. ಇದರಿಂದ ಎಂದೆಂದಿಗೂ ಸಹ ದರಿದ್ರತೆ ಅನ್ನುವಂಥದ್ದು ಬರೋದಿಲ್ಲ. ನಮ್ಗೆ ಬಡತನ, ದುಃಖ, ಅಜ್ಞಾನ ಅನ್ನುವಂಥದ್ದು ಆವರಿಸಿದ್ದರೆ ಇಂತಹ ಸಮಯದಲ್ಲಿ ನಾವು ಮಾಡಬೇಕಾಗಿರೋದು ಒಂದೇ, ಒಂದು ದೇವತೆಗೆ ಸಂಪೂರ್ಣ ಶರಣವಾಗುವಂಥದ್ದು. ಅನ್ಯಥಾ ಶರಣನ್ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಅಂತ ಹೇಳಿ ಒಂದು ದೇವತೆಗೆ ನಾವು ಪೂರ್ಣ ಶರಣಾಗಬೇಕು ಅಂತ ಹೇಳಿ ಗುರು ಇಲ್ಲಿ ಹೇಳ್ತಾ ಇದ್ದಾರೆ. ಗುರುವಿನ ಮೇಲೆ ಇಟ್ಟಿರುವಂತಹ ಭಕ್ತಿಯಿಂದ ಭಗವಂತನ ಮೇಲೆ ಭಕ್ತಿ ಉಂಟಾಗುತ್ತೆ. ಗುರುವಿನ ಮೇಲೆ ಶ್ರದ್ಧಾ ಭಕ್ತಿ ಇಟ್ರೆ ಭಗವಂತನ ಮೇಲೆ ಭಕ್ತಿ ಹೆಚ್ಚಾಗಿ ಭಗವಂತ ನಮಗೆ ಬೇಕಾಗಿರುವಂತಹ ಎಲ್ಲಾ ಸೌಲಭ್ಯಗಳನ್ನ ಒದಗಿಸಿಕೊಡ್ತಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತೃಪ್ತಿಯನ್ನ ಕರುಣಿಸ್ತಾನೆ. ಅದಕ್ಕಿಂತ ಹೆಚ್ಚಿನ ಐಶ್ವರ್ಯ ಮತ್ತೊಂದಿದೆಯಾ? ಏನೇ ಆಗ್ಲಿ ನಮ್ಮ ಜೀವನದಲ್ಲಿ ತೃಪ್ತಿ ಅನ್ನೋದು ಬಹಳ ಮುಖ್ಯ. ಗುರುಗಳ ಅನುಗ್ರಹದಿಂದ ನಮ್ಮಲ್ಲಿರುವ ಅಜ್ಞಾನವೆಂಬ ಬಡತನವನ್ನ ತೊಡೆದು ಹಾಕಿ ಜ್ಞಾನವೆಂಬ ಐಶ್ವರ್ಯವನ್ನ ಕರುಣಿಸ್ತಾನೆ. ಯಾವಾಗ ಆ ಜ್ಞಾನದ ಜ್ಯೋತಿ ಆತನಲ್ಲಿ ಉದಯಿಸುತ್ತೋ ಆಗ ಆತನಿಗೆ ಅಷ್ಟೈಶ್ವರ್ಯವೂ ಪ್ರಾಪ್ತಿಯಾಗುತ್ತೆ. ಮೂಕಾಶ್ಚ ವಾಚಸ್ ಪತಿತಾಂ ಹಿತಾಭ್ಯಾಂ ಅಂತ ಅಂದ್ರೆ ಮಾತನಾಡೋದಕ್ಕೆ ಬಾರದಾತನನ್ನು ವಾಚಸ್ಪತಿಯನ್ನಾಗಿ ಮಾಡ್ತಾನಂತೆ. ವಾಚಸ್ಪತಿ ಅಂದ್ರೆ ವೆರಿ ಗುಡ್ ಸ್ಪೀಕರ್ ಅಂತ. ಯಾವಾಗ ಭಕ್ತನಲ್ಲಿದ್ದ ಅಜ್ಞಾನ ತೊಡೆದು ಹೋಗಿ ಜ್ಞಾನದ ಬೆಳಕು ಉದಯವಾಗುತ್ತೋ ಆಗ ಆತನಿಗೆ ಸತ್ಯದ ಅರಿವಾಗೋದಕ್ಕೆ ಪ್ರಾರಂಭಿಸುತ್ತೆ. ಸತ್ಯದ ಅರಿವು ಆಗೋದಕ್ಕೆ ಪ್ರಾರಂಭಿಸಿದ ಒಡನೆನೆ ಆತ ಗುರುಗಳ ಪಾದವನ್ನ ಇನ್ನಷ್ಟು ಇನ್ನಷ್ಟು ಮತ್ತಷ್ಟು ಗಟ್ಟಿಯಾಗಿ ಇಟ್ಕೊಳ್ತಾನೆ. ನೀನಿಲ್ಲದೆ ನನಗಿನ್ಯಾರೂ ಇಲ್ಲ, ನೀನೇ ನನಗೆ ಎಲ್ಲ ಅನ್ನುವಂತಹ ಶರಣಾಗತಿ ಆತನಲ್ಲಿ ಉಂಟಾಗುತ್ತೆ. ಯಾವಾಗ ಆತ ಗುರುಗಳಿಗೆ ಸಂಪೂರ್ಣ ಶರಣಾಗ್ತಾನೋ ಅಷ್ಟೈಶ್ವರ್ಯವೂ ಆತನಿಗೆ ಪ್ರಾಪ್ತಿಯಾಗುತ್ತೆ. ಅಜ್ಞಾನದ ತೆರೆ ಕಳಚಿಕೊಂಡ ಆತ ಜ್ಞಾನದ ಮಾತುಗಳನ್ನ ಆಡೋದಕ್ಕೆ ಪ್ರಾರಂಭಿಸ್ತಾನೆ. ಅದರಿಂದಾಗಿ ಉತ್ತಮ ವಾಗ್ಮಿಯಾಗಿ ಪರಿಣಮಿಸ್ತಾನೆ. ಇದನ್ನೇ ಭಗವದ್ಗೀತೆಯ ಧ್ಯಾನ ಶ್ಲೋಕದಲ್ಲೂ ಸಹ ಹೇಳ್ತಾರೆ. ಮೂಕಂಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ಇದು ಖಂಡಿತ ಸಾಧ್ಯ.
ಯಾವಾಗ ಆತನಲ್ಲಿ ಜ್ಞಾನ ಉದಯಿಸುತ್ತೋ, ಸತ್ಯದ ಅರಿವು ಆತನಿಗೆ ಆಗುತ್ತೋ, ಆಗ ಆತ ಎಲ್ಲ ಇಂದ್ರಿಯಗಳಿಗೆ ಶಕ್ತಿ ಕೊಡುತ್ತಿರುವಂತಹ ಆ ಚೈತನ್ಯದ ಮೊರೆ ಅಂದ್ರೆ ಮೊರೆ ಹೋಗ್ತಾನೆ. ಆ ಚೈತನ್ಯವೇ ನೀನೇ ಸರ್ವಸ್ವ ಅಂತ ಹೇಳಿ, ಆ ಚೈತನ್ಯವನ್ನೇ ನೀನೇ ನನಗೆಲ್ಲ ಅಂತ ಹೇಳಿ ಶರಣಾದ್ರೆ ಮಾತು ಬಾರದವನು ಸಹ ವಾಚಸ್ಪತಿ ಆಗ್ತಾನೆ. ದುಃಖಿ ಆನಂದವನ್ನ ಪಡಿತಾನೆ. ಅಜ್ಞಾನಿಯಾದವನು ಜ್ಞಾನಿ ಆಗ್ತಾನೆ. ಅಶಕ್ತ ಶಕ್ತಿವಂತನಾಗ್ತಾನೆ. ಇದರಲ್ಲಿ ಯಾವ ಸಂಶಯನೂ ಇಲ್ಲ. ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಇವು ಮೂರೇ. ಇಡೀ ಜೀವನ ಪೂರ್ತಿ ಶಕ್ತಿವಂತನಾಗಿರ್ಬೇಕು, ಇಡೀ ಜೀವನ ಪೂರ್ತಿ ಶ್ರೀಮಂತನಾಗಿರ್ಬೇಕು, ಇಡೀ ಜೀವನ ಇರುವವರೆಗೂ ಕೂಡ ಜ್ಞಾನಿ ಆಗ್ಬೇಕು ಅನ್ನುವಂಥದ್ದು. ಇಡೀ ಜೀವನ ಇರುವವರೆವಿಗೂ ಕೂಡ ಆನಂದದಿಂದ ಇರಬೇಕು. ಇದಿಷ್ಟು ಬೇಕಾದ್ರೆ ನಮಗೆ ಆ ಭಗವಂತನ ಕೃಪೆ ಆಗ್ಬೇಕು. ಆ ಭಗವಂತನ ಕೃಪೆ ನಮ್ಗೆ ಆಗ್ಬೇಕು ಅಂದ್ರೆ ನಮ್ಮ ಮೇಲೆ ಗುರುವಿನ ಕೃಪೆ ಸದಾ ಕಾಲ ಇರಬೇಕು. ನಮ್ಮೆಲ್ಲರಿಗೂ ಕೂಡ ಒಬ್ಬ ಸದ್ಗುರು ಬೇಕೇ ಬೇಕು. ಆ ಸದ್ಗುರುವಿನ ಮೇಲೆ ಪೂರ್ಣ ಶ್ರದ್ಧಾ ಭಕ್ತಿಯನ್ನ ನಾವೆಲ್ಲರೂ ಹೊಂದೋಣ. ಆ ಸದ್ಗುರುವಿನ ಪಾದುಕೆಗಳಿಗೆ ಶ್ರದ್ಧಾ ಭಕ್ತಿಯಿಂದ ನಮಿಸ್ತಾ ಇವತ್ತಿನ ಈ ದಿನದ ಕ್ಲಾಸನ್ನ ಮುಕ್ತಾಯ ಮಾಡ್ತೀನಿ. 4ನೇ ಸ್ತೋತ್ರದಿಂದ ನಾಳೆ ತಗೋತೀನಿ. ಹರಿ ಓಂ ಸರ್. ಹರಿ ಓಂ ಅಮ್ಮ, ಹರಿ ಓಂ ಅಮ್ಮ. ಸಮಯ ಹೋಗಿದೆ.